ಮನುಷ್ಯರ ಕಣ್ಣು ಬಿದ್ದರೆ ಮರವೇ ಮುರಿಯುತ್ತದಂತೆ. ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಕೆಟ್ಟದಾಗಲಿ ಎಂದು ಬಯಸುವವರು ತುಂಬ ಜನರಿದ್ದಾರೆ. ಮಾತಲ್ಲಿ ಬಣ್ಣ, ಮನಸ್ಸಲ್ಲಿ ದ್ವೇಷ ಇಟ್ಟುಕೊಂಡಿರುತ್ತಾರೆ. ಇಂಥವರ ದೃಷ್ಟಿ ಬಿದ್ದಾಗ ಮನುಷ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಕುಗ್ಗಿ ಹೋಗುತ್ತಾನೆ. ಇವರ ಮುಖದಲ್ಲಿ ತೇಜಸ್ಸು, ಚೈತನ್ಯ ಯಾವುದೂ ಇರುವುದಿಲ್ಲ. ಅವುಗಳನ್ನು ಮತ್ತೆ ಮರಳಿ ತರಬೇಕು ಎಂದರೆ ಅವಶ್ಯವಾಗಿ ದೃಷ್ಟಿಯನ್ನು ತೆಗೆಯಲೇಬೇಕು. ದೃಷ್ಟಿಯ ವಿಧಗಳು ಯಾವುವೆಂದರೆ ಕಣ್ಣಿನ ದೃಷ್ಟಿ, ನರಪೀಡೆ, ನರದೋಷ, ನರಶಾಪ. ಮೊದಲನೆಯ ದೃಷ್ಟಿಯಾದ ಕಣ್ಣಿನ ದೃಷ್ಟಿ ತಗಲುವುದರಿಂದ ನಮ್ಮ ಅಭಿವೃದ್ಧಿ ದಿನೇ ದಿನೇ ಕುಂಠಿತವಾಗುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲ, ಕುಟುಂಬ ಸದಸ್ಯರು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ತಲೆನೋವು, ವಾಕರಿಕೆ, ವಾಂತಿ, ಹೊಟ್ಟೆ ನೋವು, ಊಟವೂ ಸರಿಯಾಗಿ ಸೇರುವುದಿಲ್ಲ. ದೃಷ್ಟಿದೋಷಕ್ಕೆ ಒಳಗಾದವರು ನಿಶ್ಶಕ್ತಿ ಮತ್ತು ಸದಾ ಮಂಕಾಗಿ ಇರುತ್ತಾರೆ. ಹಾಗಾದರೆ ನಿಮಗೆ ದೃಷ್ಟಿ ತಗುಲಬಾರದು ಎಂದರೆ ಅಂತಹ ಜನರ ಮುಂದೆ ಹೋಗುವುದನ್ನು ಆದಷ್ಟು ಕಡಿಮೆ ಮಾಡಿ. ನಿಮ್ಮ ಹಣೆಯ ಮೇಲೆ ಸದಾ ಕುಂಕುಮ ಇರುವಂತೆ ನೋಡಿಕೊಳ್ಳಿ. ಆಂಜನೇಯ ದೇವಸ್ಥಾನದ ಕುಂಕುಮ ಇಟ್ಟರೆ ದೃಷ್ಟಿ ತಗಲುವುದೇ ಇಲ್ಲ. ಕೆಂಪು ಬಣ್ಣದ ದಾರವನ್ನು ಗಂಡಸರು ಕೈಗೆ ಕಟ್ಟಿಕೊಳ್ಳುವುದರಿಂದ ನರದೃಷ್ಟಿ ತಗಲುವುದಿಲ್ಲ. ಚಿಕ್ಕ ಮಕ್ಕಳಿಗೆ ಕಪ್ಪು ಬಣ್ಣದ ನೂಲನ್ನು ಕೈಗೆ ಮತ್ತು ಕಾಲಿಗೆ ಕಟ್ಟುವುದರಿಂದ ದೃಷ್ಟಿ ಬೀಳುವುದಿಲ್ಲ. ಕಣ್ಣಿಗೆ ಹಚ್ಚುವ ಕಾಡಿಗೆಯೂ ಕೂಡ ಕೆಟ್ಟ ದೃಷ್ಟಿಯನ್ನು ತಡೆಯುತ್ತದೆ. ಮನೆಯ ಮುಂದೆ ಇರುವ ತುಳಸಿ ಗಿಡಕ್ಕೆ ಪ್ರತಿದಿನವೂ ನೀರು ಹಾಕಿ ಚೆನ್ನಾಗಿ ಬೆಳೆಸಿದರೆ ಮತ್ತು ಅದು ಒಣಗದಂತೆ ನೋಡಿಕೊಂಡರೆ ನರದೃಷ್ಟಿ ಮನೆಯ ಮೇಲೆ ಮತ್ತು ಮನೆಯಲ್ಲಿ ವಾಸಿಸುವ ಯಾವುದೇ ಮನುಷ್ಯ ಅಥವಾ ಪ್ರಾಣಿಗಾದರೂ ಕೆಟ್ಟ ದೃಷ್ಟಿ ಬೀಳದಂತೆ ನೋಡಿಕೊಳ್ಳುತ್ತದೆ. ಹೀಗಾಗಲೇ ದೃಷ್ಟಿ ತಗಲಿದ್ದರೆ ದೃಷ್ಟಿ ನಿವಾರಣೆಗಾಗಿ ಈ ಕ್ರಮಗಳನ್ನು ಪಾಲಿಸಿ. 1 ಹಿಡಿ ಉಪ್ಪು, 1-2 ಒಣಮೆಣಸಿನಕಾಯಿ ಜೊತೆ ನಿವಾಳಿಸಿ ಬೆಂಕಿಯಲ್ಲಿ ಹಾಕಬೇಕು. ದುಷ್ಟಶಕ್ತಿಗಳ ನಿವಾರಣೆಗೆ ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕಿ ಕಾಲನ್ನು 10 ನಿಮಿಷಗಳ ಕಾಲ ಅದರಲ್ಲಿ ಇಟ್ಟರೆ ಕಣ್ಣಿನ ದೃಷ್ಟಿ ನಿವಾರಣೆಯಾಗುತ್ತದೆ. ಕೊನೆಯದಾಗಿ ಅಂಚಿಕಡ್ಡಿಯಿಂದ 9 ಕಡ್ಡಿಗಳನ್ನು ತೆಗೆದುಕೊಂಡು 9 ಬಾರಿ ನಿವಾಳಿಸಬೇಕು. ಯಾವ ರೀತಿ ಎಂದರೆ ಮೇಲಿನಿಂದ ಕೆಳಗೆ 3 ಬಾರಿ ನಿವಾಳಿಸಿ, ಎಡಬದಿಯಿಂದ 3 ಬಾರಿ ನಿವಾಳಿಸಿ, ಬಲಬದಿಯಿಂದಲೂ ಕೂಡ 3 ಬಾರಿ ನಿವಾಳಿಸಿ ದೃಷ್ಟಿ ತೆಗೆದು ಮನೆಯ ಹೊರಗೆ ತೆಗೆದುಕೊಂಡು ಒಂದು ಮೂಲೆಯಲ್ಲಿ ನಿಲ್ಲಿಸಿ ಬೆಂಕಿ ಹಚ್ಚಬೇಕು. ಕಡ್ಡಿಗಳು ಜೋರಾಗಿ ಸದ್ದು ಮಾಡುತ್ತಾ ಸುಟ್ಟು ಹೋದರೆ ದೃಷ್ಟಿ ತಗುಲಿದೆ ಎಂದರ್ಥ. ಇದನ್ನು ಮನೆಯವರಿಂದ ಮಾಡಿಸುವುದಕ್ಕಿಂತ ಅಕ್ಕಪಕ್ಕದ ಮನೆಯವರಿಂದ ಯಾರನ್ನಾದರೂ ಕರೆದು ಅವರಿಂದ ದೃಷ್ಟಿ ತೆಗೆಸಿದರೆ ದೃಷ್ಟಿದೋಷ ಬೇಗನೆ ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.